ನಮ್ಮ ಖಾಸಗಿ ಕಾರ್ಯಕ್ರಮ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇತ್ತು, ಅದಕ್ಕೆ ಬಂದಿದ್ದೀನಿ. ನಾಳೆ ಬಜೆಟ್ಟು ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ಟು ಒಂದು ಹೊಸ ದಿಕ್ಸೂಚಿ ಕೊಡ್ತದೆ. ಕಂಪ್ಲೀಟ್ ಗ್ಯಾರಂಟಿನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ 8 ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ. ಇದಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ನಾಳೆ ಮುಖ್ಯಮಂತ್ರಿಗಳು 10:15 ಗಂಟೆಗೆ ಬಜೆಟನ್ನು ರಾಜ್ಯದ ಜನತೆಗೆ ಮಂಡಿಸ್ತಾರೆ. ಇದು ಭಾಳ ಆಶಾದಾಯಕವಾಗಿರುವಂಥ ಒಂದು ಬಜೆಟ್. ಗ್ಯಾರಂಟಿಗಳ ಹೊರತಾಗಿ ಉತ್ತರ ಕರ್ನಾಟಕಕ್ಕೆ ಯಾವುದಾದ್ರೂ ವಿಶೇಷ ಪ್ಯಾಕೇಜ್ ಆಗಿ ನೀವು ನೋಡಿ, ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಬಗ್ಗೆ ಎಲ್ಲ ಚಿಂತನೆ ಮಾಡಿದ್ದೀವಿ, ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ. ಬಜೆಟ್ದ ನಾನು ಆ ಥರ ಹೇಳಂಗೆ ಇಲ್ಲ, ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ. ಸರ್, ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ರಜತ್ ಅವರು ಕೊಡಬೇಕು ಅಂತೇಳಿ ನಿನ್ನೆ 3000 ಮಠದ ಜಗದ್ಗುರುಗಳು ವಿವಿಧ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದಾರೆ. ಏನು ತೀರ್ಮಾನ ತಗೊಳ್ತಾ ಇದೆ ಪಕ್ಷ? ಟಿಕೆಟ್ ಯಾರಿಗೂ ನಾವು ನಾನಾಗಲಿ ಇನ್ನೊಬ್ಬರಲ್ಲಿ ಮಾಡೋದಾರಲ್ಲ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪಕ್ಷದ ಹೈಕಮಾಂಡು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಸರ್ವೆ ಇದೆ, ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು, ಸರ್ವೆ ಹೇಳಬೇಕು. ಇಲ್ಲಿ ವ್ಯಕ್ತಿಗತವಾದಂಥ ವಿಚಾರದಲ್ಲಿ ನಾವು ಮಾಡೋದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಚುನಾವಣಾ ಬಾಂಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಎಲೆಕ್ಟ್ರಲ್ ಪೋಲ್ ನೀವು ಯಾರು ಬಾಂಡ್ ಕೊಡಬೇಡಿ ಅಂತ ಹೇಳಿದೆ. ಅಲ್ಲಲ್ಲ, ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಲಿಕ್ಕೆ ಇದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನ ಇದಾಗ್ತದೆ, ಯಾರು ಕೊಟ್ಟವರು ಅದು ಲೆಕ್ಕ ಇಡಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೀಟೇಲಾಗಿ ನಮ್ಮ ಸ್ಪೋಕ್ಸ್ಮನ್ ಅದ್ರ ಬಗ್ಗೆ ಮಾತಾಡ್ತಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನು ಭೂಪೇಂದ್ರ ರೆಡ್ಡಿ 27ಕ್ಕೆ ಅವ್ರಿಗೆ ಎಷ್ಟು ವೋಟ್ ಬರ್ತದೆ, ನಮ್ಗೆ ಎಷ್ಟು ವೋಟ್ ಬರ್ತದೆ ಅಂತ ಉತ್ತರ ನಿಮ್ಗೆ ಸಿಗ್ತದೆ. ಲೂಟಿ ಮಾಡ್ತಿದ್ದಾರೆ ಗ್ಯಾರಂಟಿಲಿ ಅಂತ ಹೇಳಿ ಎರಡಿದು ಕುಮಾರಸ್ವಾಮಿ ಅವರು ಗ್ಯಾರಂಟಿ ಲೂಟಿ ಅಂತ ಹೇಳ್ತಾರ. ಓಹೋ, ಬಿಡಿ, ಹಂಗಾರೆ ಜನ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ ಬಿಡಿ ಅದಕ್ಕೆ. ಮಹದಾಯಿ ಯೋಜನೆಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ನಾವು ಈಗಾಗಲೇ ಇದ್ರ ಬಗ್ಗೆ ನಮಗೆ ಸಹಕಾರ ಕೊಡ್ತಾ ಇಲ್ಲ. ನಾನು ಟೆಂಡರ್ ಕೂಡ ಕರೆದಿದ್ದೀನಿ, ಟೆಂಡರ್ ಕೂಡ ಅಪ್ರೂವಲ್ ಕೂಡ ಭೂಪೇಂದ್ರ ಯಾದವ್ ಪರ್ಮಿಷನ್ ಕೊಡಬೇಕಾಗಿತ್ತು ಸರ್, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಹಿಂದೆ ನಮ್ಮ ಎಲೆಕ್ಷನ್ ಮುಂಚಿತವಾಗಿ BJPಯವರಲ್ಲಿ ಸಂಭ್ರಮ ಆಚರಣೆ ಮಾಡಿದ್ರು. ನೀವು ಆ ಸಂಭ್ರಮ ಆಚರಣೆಗೆ ಉತ್ತರವನ್ನು ಈ ಭಾಗದ ಎಲ್ಲ BJP